ಪೂರ್ವ ಸ್ಪೀಕರ್ ಅವರು, ನಿಮ್ಮೆಲ್ಲರ ಪ್ರೀತಿಯ ಕಾದರೆ ರವರೇ, ಮತ್ತು ನಮಗೆ 10 ವರ್ಷಗಳ ಹಿಂದೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಇರುವಾಗ ಈ ಸಂಸ್ಥೆಗೆ ಮೆಡಿಕಲ್ ಕಾಲೇಜಿಗೆ ರಾಜ್ಯ ಸರ್ಕಾರದ ಅನುಮತಿಯನ್ನು ದೊರಕಿಸಿಕೊಡುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದವರು ನಮ್ಮ ಆತ್ಮೀಯರು, ಈ ರಾಜ್ಯದ ಗೌರವಾನ್ವಿತ ಸಚಿವರಲ್ಲಿ ಒಬ್ಬರು ಆದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಪುತ್ತೂರು ಶಾಸಕರಾದ ಅಶೋಕ್ ರೈ ಅವರೇ, ನನ್ನ ಸಹೋದರಿ ಮೋಟಮ್ಮ ಅವರೇ, ಧರ್ಮದರ್ಶಿ ಹರಿಕೃಷ್ಣ ಗುರೂರವರೇ, ಏನಪ್ಪ ಯೂನಿವರ್ಸಿಟಿಯ ಟ್ರಾನ್ಸ್ಲರ್ ಆದಂಥ ಅಬ್ದುಲ್ಲಾ ಕುನ್ನಿ ಅವರೇ, ಮೊಯ್ದೀನ್ ಬಾವರವರೇ, ನನ್ನ ಅಳಿಯ ಹಾಸಿಮ್ರವರೇ, ಡಾಕ್ಟರ್ ಹಾಸಿಮ್ರವರೇ, ನನ್ನ ಪುತ್ರ ರೆಹಮಾನ್ರವರೇ, ನನ್ನ ಧರ್ಮಪತ್ನಿ ಜೋಹರಾ, ನಮ್ಮ ಸಂಸ್ಥೆಯ ಮೆಡಿಕಲ್ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ರವರೇ, ನನ್ನ ಪುಸ್ತಕವನ್ನು ಬರೆದು ನನ್ನ ಗೌರವವನ್ನು ಹೆಚ್ಚಿಸಿದಂಥ ಮುಳಿಯ ಶಂಕರ ಭಟ್ರೆ ಮತ್ತು ನಮ್ಮ ಸಂಸ್ಥೆಯ ಡೀನ್ ಶಾನವಾಜ್ ರವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಇವತ್ತು ಏನು ಎಜುಕೇಷನ್ ವಿಭಾಗದಲ್ಲಿ ಮುಂಚೂಣಿ ಮತ್ತು ಕಾಂಪಿಟೇಷನಲ್ಲಿ ನಡೆಯುವಂಥ ಈ ಸಮಾಜದಲ್ಲಿ ನನಗೆ 3 ಅಕ್ಷರವನ್ನು ಕಲಿಸಿಕೊಟ್ಟಂಥ ನನ್ನ ಗುರುವರಿಯರೇ, ನಿಮಗೆ ಸಾಷ್ಟಾಂಗ ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ. ನಾನಿವತ್ತು ನನ್ನ 8 ವರ್ಷದ ನಂತರ ನನ್ನ ತಾಯಿ ತಂದೆಯವ್ರನ್ನ ಬಿಟ್ಟರೆ ನಾನು ಯಾರಿಗೂ ಕಾಲು ಮುಟ್ಟಿ ನಮಸ್ಕರಿಸಿದ್ದು ಇಲ್ಲ. ಆ 8 ವರ್ಷದ ವಯಸ್ಸಿನಲ್ಲಿ ನಾವು ಶಾಲೆಗೆ ಹೋಗಬೇಕಾದ್ರೆ ಸ್ವಾತಂತ್ರ್ಯ ದಿನದಂದು ಟೀಚರ್ಗಳ ಕಾಲು ಮುಟ್ಟಿ ನಮಸ್ಕಾರ ಮಾಡುವ ಪದ್ಧತಿ ಇತ್ತು. ನನಗೀಗಲೂ ನೆನಪಿದೆ. ಅದು ನಮ್ಮ ಕ್ಲಾಸ್ ಟೀಚರ್ನ ಮಾತ್ರ. ಆ ಥರದ ವ್ಯವಸ್ಥೆ ನಮ್ಮಲ್ಲಿ ಇತ್ತು. ಅದನ್ನು ಇವತ್ತು ಪುನರಪಿ ನನ್ನ ಗುರುವರೆಯವರಿಗೆ ನೆನಪಿಸಿದೆ. ನಾನು ಈ ಪಕ್ಕದಲ್ಲಿ ಇವತ್ತು ಕೂಡ ನಾನು ಕೋಣಾಜ ಗ್ರಾಮದಲ್ಲಿ ಹುಟ್ಟಿದವನು. ಕೋಣಾಜ ಗ್ರಾಮದಲ್ಲಿ ಇವತ್ತು ಕೂಡ ನನ್ನ ಮನೆ ಇದೆ, ಒಂದು ಮೂಲೆಯಲ್ಲಿ. ಆದರೆ ನನ್ನ ಗುರುವರೆಯನ್ನು ಒಂದು ಸಲನೂ ಕೂಡ ಹೋಗಿ ಮಾತಾಡಿಸಿದ ಉದಾಹರಣೆ ಇಲ್ಲ. ಅವರು ತಿಳ್ಕೊಂಡಿರ್ಬೋದು ಯಾಕಾಗಿ ಇಷ್ಟೊಂದು ದೊಡ್ಡ ಉದ್ಯಮವನ್ನು ನಡೆಸ್ತಾ ಇದ್ದಾನೆ ನನ್ನ ಸ್ಟೂಡೆಂಟ್ ಒಬ್ಬ, ನನ್ನನ್ನು ಯಾಕೆ ನಮ್ಮಗಳಲ್ಲಿ ಮಾತಾಡಿಸಿಲ್ಲ ಅಂತೇಳಿ ಇರ್ಬೋದು. ಆದರೆ ನನ್ನ ಹಣೆಯಲ್ಲಿ ಬರೆದಿದ್ದಷ್ಟೇ ಇದೆ. ನನ್ನ ಕುಟುಂಬವನ್ನು ಕೂಡ ನಾನು ಒಂದು ದಿನ ಹೋಗಿ ನನ್ನ ಕುಟುಂಬಸ್ಥರನ್ನ ಯೋಗಕ್ಷೇಮಗೊಳಿಸಿ ಅವರ ಜೊತೆಯಲ್ಲಿ ಬೆರೆದು ಅವತ್ತು ಅವರ ಮನೆ ಊಟ ಮಾಡಿ ಅಲ್ಲಿ ನಾನು ವಿಶ್ರಮಿಸಿ ಮಾಡಲಿಸಬಲ್ಲಂಥ ಪದ್ಧತಿ ನನ್ನ 10 ವರ್ಷದ ನಂತರದ ನನ್ನ ಜೀವನದಲ್ಲಿ ಇವತ್ತಿನವರೆಗೂ ನಡೆದಿಲ್ಲ. ನಾನು ಮದುವೆಯಾಗಿ ಕೂಡ ಒಂದು ದಿವಸ ನನ್ನ ಮದುವೆ ಹೆಂಡತಿ ಮನೆಯಲ್ಲಿ ಹೋಗಿ ನಾನು ವಿಶ್ರಮಿಸಿಲ್ಲ. 1 ಗಂಟೆ 2 ಗಂಟೆ ಏನಾದರೂ ಇದ್ದರೆ ಇರ್ಬೋದು ಅಲ್ಲಿ. ಇನ್ನು ನನ್ನ ಮಕ್ಕಳ ವಿಚಾರದಲ್ಲೂ ಅಷ್ಟೇ. ಒಂದು ಮಗಳು ಅನೇಕ ದೂರದಲ್ಲಿ ಕೊಲ್ಲಂನಲ್ಲಿ ಇರೋದರಿಂದ ಒಂದು ದಿವಸ ಹೋಗಿ ಅವಳಲ್ಲಿ ಮನೆಯಲ್ಲಿ ಉಳಿದು ಬಂದ ಸಂದರ್ಭ ಇರಬಹುದು ವಿನ ಬೇರೆ ಯಾವುದೇ ಒಂದು ಸಂಬಂಧಕ್ಕೆ ನಿಮಗೆಲ್ಲರಿಗೆ ಇದ್ದಂಥ ಬದ್ಧತೆ ಅಥವಾ ಋಣ ನನಗೆ ಇಲ್ಲ ಅಂತ ಹೇಳುವುದರಲ್ಲಿ ನನಗೆ ಬೇಸರ ಆಗುವುದಿಲ್ಲ. ಒಂದು ಮಾತಿದೆ ನಮ್ಮ ಧರ್ಮ ಗ್ರಂಥದಲ್ಲಿ, ಕುರಾನ್ನಲ್ಲಿ ಕೂಡ, ನೀನು ನಿನ್ನ ಕುಟುಂಬವನ್ನು ಸಲಹಬೇಕು, ಸಹಿಸಬೇಕು. ನಿನ್ನ ಆದಾಯ, ನಿನ್ನ ದುಡಿಮೆ, ಅದಕ್ಕೆ ಅನುಸಾರವಾಗಿ ನೀನು ಅವರನ್ನು ಸಲಹಬೇಕು, ಸಾಕಬೇಕು ಅಂತ ಹೇಳುವಂಥದ್ದು ಧರ್ಮ ಗ್ರಂಥದಲ್ಲೂ ಕೂಡ ಇದೆ. ಅನೇಕರು ಇಲ್ಲಿ ಮೌಲ್ಯಗಳಿಂದ
ಧರ್ಮಗ್ರಂಥವನ್ನು ಬಲ್ಲವರು ಅನೇಕರಿದ್ದಾರೆ. ಆದರೆ ನನಗೆ ನನ್ನ ಮನಸ್ಸಿನಲ್ಲೇ ಒಂದು ಕೊರಗಿದೆ. ನನ್ನ ಅನುಕೂಲಕ್ಕೆ ತಕ್ಕಂತೆ ನನ್ನ ಜೀವನದ ಆಗುಹೋಗುಗಳ ಸಂತುಷ್ಟತೆ ತೃಪ್ತಿಪಡಿಸುವಂಥ ಕೆಲಸವನ್ನು ನನ್ನ ಕುಟುಂಬದವರಿಗೆ ನಾನು ಮಾಡಲಿಲ್ಲ. ನಾನು ಅನೇಕ ಎಲ್ಲರೂ ಹೇಳ್ತಾರೆ ಶ್ರೀಮಂತ ಅಂತೇಳಿ, ಆದರೂ ಕೂಡ ಶ್ರೀಮಂತಕ್ಕೆ ಅನುಗುಣವಾಗಿ ನನ್ನ ಕುಟುಂಬವನ್ನು ನಾನು ಸಲಹೆಯಿಲ್ಲ ಅಂತ ಹೇಳುವ ಕೊರಗು ನನ್ನ ಕುಟುಂಬದವರ ಮನದಲ್ಲಿ ಇರಲಿ ಇಲ್ಲದೇ ಇರಲಿ, ನನ್ನ ಮನದಲ್ಲಂತೂ ಇದೆ. ನನ್ನ ಅನುಕೂಲಕ್ಕೆ ತಕ್ಕಂತೆ ಆಗಿ ನನ್ನ ಕುಟುಂಬವನ್ನು ನಾನು ಸಲಹೆಯಿಲ್ಲ, ಸಾಕಲಿಲ್ಲ. ಆದರೆ ನನ್ನ ಮಕ್ಕಳು, ನನ್ನ ಧರ್ಮಪತ್ನಿಯವರು, ಅದು ಮಗ ಇರ್ಬೋದು, ಹೆಣ್ಣುಮಕ್ಕಳಿರ್ಬೋದು, ನನಗೆ ಕ್ಷಮಿಸಿ ಅವರು. ಯಾಕೆಂತ ಹೇಳಿದರೆ ನಾನು ನನ್ನ ಇಡೀ ಜೀವನವೇ ದುಡಿಮೆ ಆಗಿ ಮಾರ್ಪಾಡಾಯಿತು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಟೀಚರ್ ವರ್ಗದವರು 3 ಜನ ಇವತ್ತು ಜೀವಂತವಾಗಿದ್ದಾರೆ. ಅವರಿಗೆ ಇನ್ನೂ ಕೂಡ ಅನೇಕ ವರ್ಷಗಳ ಆಯುಸ್ಸು, ಆರೋಗ್ಯ, ಅದನ್ನು ನಾನು ಅವರನ್ನು ಕರ್ಕೊಂಡೋಗಿ ವಿಶ್ರಮಿಸಿದ್ದಿಲ್ಲ ಒಂದು ದಿನವೂ ಕೂಡ. ಆದರೆ ಇದೆಲ್ಲದಕ್ಕೂ ನನಗೆ ಸಮಾಜ ಮತ್ತು ಸಮಾಜದ ಜನಗಳು, ನನ್ನ ಕುಟುಂಬ, ನನ್ನ ಟೀಚರ್ ವರ್ಗದವರು ಎಲ್ಲರೂ ಕೂಡ ನನಗೆ ಕ್ಷಮಿಸಿ ಅಂತ ಹೇಳುವ ಒಂದೇ ಒಂದು ಆಶಾಭಾವನೆಯಿಂದ ಈ ಮಾತನಾಡಿದ್ದೇನೆ. ಇನ್ನು ಮುಂದಕ್ಕೆ ನನ್ನ ಸಂಸ್ಥೆಯ ಬಗ್ಗೆ ನಾನು ನಿಮಗೆ ಒಂದೆರಡು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಸಂಸ್ಥೆ ಕಟ್ಟಲಿಕ್ಕೆ ಇದು ಒಂದು ಕುಗ್ರಾಮ, ಮಂಗಳೂರು ತಾಲೂಕಾಗಿದ್ದರೂ ಇತ್ತೀಚೆಗೆ ನಮ್ಮ ಯುವ ರಾಜಕಾರಣಿ, ಸ್ಪೀಕರ್ ಇವರ ನೇತೃತ್ವದಲ್ಲಿ ಕೊಳಕು ಬಿದ್ದ ರಸ್ತೆ ಅಥವಾ ಲೈಟ್ ಇಲ್ಲದ ಭಾಗ ಇದೆಲ್ಲವೂ ಕೂಡ ಇವತ್ತು ಅತ್ಯುತ್ತಮವಾಗಿ ರಾರಾಜಿಸುತ್ತಿದೆ. ಅದಕ್ಕಿಂತ ಮುಂಚಿತವಾಗಿ ನಮಗೆ ಅಂಥ ಸೌಭಾಗ್ಯ ಈ ಮಂಗಳೂರು ತಾಲೂಕಿನಲ್ಲಿ ಕುಗ್ರಾಮ ಅಂತ ಹೇಳಿದರೆ ತಪ್ಪಾಗಲಾರದು, ಆ ಥರ ಇತ್ತು. ಅದೆಲ್ಲವೂ ಕೂಡ ಈಗ ಹೋಗಿದೆ, ಈಗ ಇಲ್ಲದಂತಾಗಿದೆ. ಆದರೆ ನಮಗೆ ಹಣ ಇದ್ದವರು ಮಾತ್ರ ಅಸೈಗೋಳಿ ಬಟ್ಟೋರಿಯಲ್ಲಿ ಹಣವಂತರ ಮಕ್ಕಳು ಸೋಮೇಶ್ವರದಲ್ಲಿ ಆನಂದಾಶ್ರಮ ಶಾಲೆಗೆ ಹೋಗ್ತಿದ್ರು. ನಾವಂತೂ ಕನಸಿನ ಮಾತು ಶಾಲೆ ಕಲಿಯೋದು. ಯಾಕಂದರೆ ಬಟ್ಟೋರಿಯಿಂದ ಆನಂದಾಶ್ರಮ ಸ್ಕೂಲಿಗೆ 15 ಮೈಲ್ಸ್ ಇರ್ಬೋದು. ಈ 15 ಮೈಲ್ಸು ನಡ್ಕೊಂಡೇ ಹೋಗಬೇಕು. ಈ ರಸ್ತೆಗಳು ಒಂದೂ ಇರಲಿಲ್ಲ 1956-58ರಲ್ಲಿ, 60ರ ಒಳಗೆ. ಕೆಲವು ಬಂಟ ಸಮುದಾಯದ ಮಕ್ಕಳು, ಕೆಲವು ಮುಸಲ್ಮಾನ್ ಸಮುದಾಯದ ಮಕ್ಕಳು ಈಗೆಲ್ಲ ಇಲ್ಲೇ ಇದ್ದಾರೆ. DS ಅಬ್ದುಲ್ಲಾ ಇವರೆಲ್ಲ ಅಗ್ರಗಣ್ಯ ಮನೆತನದವರು, ಐದರ್ ಬರ್ತಿಪಾಡಿ ಇವರೆಲ್ಲ ಕಲ್ತಿರ್ಬೋದು. ಆದರೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ ಕಲೀಲಿಕ್ಕೆ. ಒಂದು ವೇಳೆ ನನಗೆ ಕಲ್ಪಿಸಬೇಕು ಅಂತ ನನ್ನ ಅಪ್ಪನಿಗೆ ತುಂಬ ಆಸೆ ಇತ್ತು. ನನ್ನ ಶಂಕರ ಭಟ್ರಿಗೆ ಒಂದು ನೆನಪನ್ನು ಮಾಡಿಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ಶಾಲೆ ಬಿಟ್ಟಾಗ ಅವರು 2-3 ಮಕ್ಕಳನ್ನು ಕರ್ಕೊಂಡು ನನ್ನ ತಾಯಿ ಹತ್ರ ಬಂದು ಹೇಳಿದರು, ಬ್ಯಾರ್ತಿ ಇನ್ನು ಮಗನ ಶಾಲೆಗೆ ಕಟ್ಬಿಡ್ಲಿ. ಅವ್ರಿಗೆ ಮರ್ತಿರ್ಬೋದು. ಆವಾಗ ನನ್ನ ತಾಯಿ ಹೇಳಿದರು, ಮಗನೇ ನೀನು ಹೋಗು, ತಂದೆಯವರು ನಿನಗೆ ಹಾಲು ಮತ್ತು ಬ್ರೆಡ್ಡು ಹೋಟ್ಲಲ್ಲಿ ಕೊಡಿಸ್ಲಿಕ್ಕೆ ಹೇಳಿದ್ದಾರೆ, ನೀನು ಅದನ್ನು ಕುಡಿದು ನೀನು ಶಾಲೆ ಕಲಿ ಅಂತೇಳಿ. ಶತಾಬ್ದವಾಗಿ ನಾನು ಹೋಗಲೇ ಇಲ್ಲ. 4ನೇ ಕ್ಲಾಸಿನಲ್ಲಿ ಅರ್ಧದಲ್ಲಿ ಬಿಟ್ಟವ ನಾವು. ಆವಾಗ ನನಗೆ ಶಂಕರ್ ಮಾಸ್ಟ್ರು ಟೀಚರ್. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನಿಮಗೆ 2 ಕೈಯಲ್ಲಿ ನಮನ ಮಾಡಿ ಹೇಳ್ತೇನೆ, ಅನೇಕ ರಾಷ್ಟ್ರಗಳಲ್ಲಿ ಈ ಅವಿದ್ಯಾವಂತ ಬಡಪಾಯಿಯಾದ, ವಿದ್ಯಾಭ್ಯಾಸದಲ್ಲಿ ಬಡಪಾಡಿಯಾದ ನಾನು ಎಲ್ಲಿ ಹೋದರೂ ಕೂಡ ನನಗೆ ಭಾಷಾ ತೊಂದರೆಗಳನ್ನು ದೇವರು ಕೊಡಲಿಲ್ಲ. ಲೀಲಾಜಾಲವಾಗಿ ಅವರ ಭಾಷೆ, ಆಡುಭಾಷೆ ಇಂಗ್ಲೀಷ್ನಲ್ಲಿ ಮಾತಾಡುವುದನ್ನು, ಹಿಂದಿಯಲ್ಲಿ ಮಾತಾಡುವುದನ್ನು, ತಮಿಳಿನಲ್ಲಿ ಮಾತಾಡುವುದನ್ನು, ಗುಜರಾತಿಯಲ್ಲಿ ಮಾತಾಡುವುದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಾನು ಮಾತಾಡಿದೆ. ಆದರೆ ಅಕ್ಷರ ಓದಲಿಕ್ಕೆ ಮಾತ್ರ ಇಂಗ್ಲೀಷನ್ನು ಬಿಟ್ಟರೆ ಬೇರೆ ಯಾವ ಭಾಷೆಯಲ್ಲೂ ಬರುವುದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೀವು ಕಲಿಸಿದ ಅಕ್ಷರಕ್ಕೆ ಅಷ್ಟು ಭಗವಂತನ ಗೌರವ ಇತ್ತು ಅಂತ ಹೇಳುವುದಕ್ಕೆ. ಇವತ್ತು ಈ ಸ್ಥಾನದಲ್ಲಿ ಇದ್ದು ನಾನು ನಿಮ್ಮ ಮುಂದೆ ಮಾತಾಡಬೇಕಾದ್ರೆ ನೀವು ಕಲಿಸಿದ ಅಕ್ಷರದ ಆ ಪುಣ್ಯ ಫಲ ಅಂತ ಹೇಳುವುದನ್ನು ನಾನಿವತ್ತು ಸ್ಮರಿಸಿಕೊಂಡು, ಮನುಷ್ಯರಿಗೆ ನಾನು
ಮನುಷ್ಯ ಯಾರಿಗೇ ಆದರೂ ಕೂಡ ಛಲ ಇರಬೇಕು. ಛಲ ಇಲ್ಲದೆ ಯಾವುದೂ ಆಗುವುದಿಲ್ಲ. ಆದರೆ ಛಲ ನಾನು ಮೆಡಿಕಲ್ ಕಾಲೇಜ್ ಮಾಡಬೇಕು, ನಾನು ಹಣವಂತರಾಗಿ ಮಾಡಬೇಕು ಅಂತೇಳುವುದನ್ನು ನಾನು ಯಾವತ್ತೂ ಆಸೆಪಟ್ಟು ಈ ಸಂಸ್ಥೆಯನ್ನು ಕಟ್ಟಿದ್ದೇ ಅಲ್ಲ. ಈ ಸಂಸ್ಥೆ ಕಟ್ಟಿದ್ದೆ ಕೆಲವೊಂದು ಉದಾಹರಣೆಗಳು ಇವೆ, ಅದನ್ನು ಇಲ್ಲಿ ಹೇಳಿದ್ರೆ ತಪ್ಪಾಗ್ಬೋದು. ಈಗ ಗಾದರವ್ರ ಹತ್ರ ಹೇಳಿದೆ ನಾನು, ಮೇಡಮ್ ಅವರು ಹೇಳಿದರು, ಅವರು ಸರಿಯಾಗಿ ಹೇಳಿಲ್ಲ ಅದನ್ನು ಕರೆಕ್ಟಾಗಿ. ನನ್ನ ಮಗನ PUC ವಿಭಾಗದಲ್ಲಿ ಒಂದು ಕಾಲೇಜಿನವರು ಹೇಳಿದರು, ಇನ್ನು ಮುಂದಕ್ಕೆ ನನಗೆ ಸೀಟ್ ಇಲ್ಲ ಅಂತ. ಅವತ್ತು ಮಂತ್ರಿ ಆಗಿದ್ದರು ಮೇಡಮ್ ಅವರು, ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ಪರಮೇಶ್ವರ್ ಅವರು. DC-ಗೆ ಕರೆದು ಹೇಳಿದರು ಅವರ ಮಗನಿಗೆ ಸೀಟ್ ಕೊಡಲಿಕ್ಕೆ ಹೇಳಿ ಅಂತ. ನಾನು ಹೇಳಿದೆ, ನಿನ್ನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸು, ನಿನಗೆ ಸೀಟ್ ಕೊಡುವುದಿಲ್ಲ ಅಂತ ಹೇಳಿದ ಮೇಲೆ ನೀನು ಓದುವುದು ಬೇಡ ಅಂತ. ಇಲ್ಲ, ನಾನು ಅದೇ ಕಾಲೇಜಲ್ಲಿ ಓದಬೇಕು ಅಂತ ಅವನ ಆಟ. ಕಾರಣಾಂತರದಿಂದ ಕೆನರಾ ಕಾಲೇಜಲ್ಲಿ ಅವನಿಗೆ ಸೀಟು ನನ್ನ ಸ್ನೇಹಿತರೊಬ್ಬರು ಮಾಡಿಕೊಟ್ಟರು. ಅಲ್ಲಿ BCom ವಿದ್ಯಾಭ್ಯಾಸವನ್ನು ಮುಂದುವರಿಸಿದ. ಈ ನೋವು ನನಗೆ, ನಾನು ನನ್ನ ಧರ್ಮಪತ್ನಿ ಆ ಕಾಲೇಜಿನಲ್ಲಿ ಒಂದು ದಿವಸದ ಸಜೆ ಅನುಭವಿಸಿದ್ದೀವಿ. ಸಜೆ ಅಂತ ಹೇಳಿದರೆ ಬೆಳಿಗ್ಗೆ 10 ಗಂಟೆಗೆ ಹೋಗಿ ಕೂತವರು ಸಂಜೆ 4 ಗಂಟೆಗೆ ನಮ್ಮನ್ನು ಕರೆದು ಒಂದು ವರ್ಡಲ್ಲಿ ಜಡ್ಜ್ಮೆಂಟ್ ಹೇಳ್ತಾರಲ್ಲ, ಯುವರ್ ಪಟಿಷನ್ ಇಸ್ ರಿಜೆಕ್ಟೆಡ್, ಆ ಥರದ ಉತ್ತರ ಅಲ್ಲಿಂದ ಬಂತು ನನಗೆ. ನಿಮ್ಮ ಮಗನಿಗೆ ಬರುವ ವರ್ಷಕ್ಕೆ ನಮ್ಮಲ್ಲಿ ಸೀಟ್ ಇಲ್ಲ ಅಂತ. ಇದನ್ನು ನೀವು 10 ಗಂಟೆಗೆ ಹೇಳಿದರೆ ನಾವು ಹೋಗ್ತಿದ್ವಲ್ಲ, ನೀರಾದರೂ ಕುಡಿತಿದ್ವಲ್ಲ, ಒಂದು ಲೋಟ ನೀರು ಕೂಡ ಸಿಗಲಿಲ್ಲ. ಇದು 25 ವರ್ಷಗಳ ಹಿಂದಿನ ಮಾತು. ಇದೆಲ್ಲವೂ ಈ ಸಂಸ್ಥೆ ಕಟ್ಟಲಿಕ್ಕೆ ಕಾರಣೀಭೂತರಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನಮಗೆ ಸಂಸ್ಥೆ ಕಟ್ಟಲಿಕ್ಕೆ ಅನೇಕರು ಸಹಾಯ ಮಾಡಿದ್ದಾರೆ. ಆದರೆ ಒಬ್ಬರ ಹೆಸರನ್ನಂತೂ, ಅವರು ಮಂತ್ರಿ ಆಗಿದ್ದಾರೆ, ರಾಜಕಾರಣಿ ಆಗಿದ್ದಾರೆ, ಆಯಾ ಮೆಡಿಕಲ್ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸಚಿವರಾಗಿದ್ದರು. ಅವರ ಸಹಾಯ ಸಹಕಾರವನ್ನು ಯಾವತ್ತೂ ಹೊಗಳಬಾರ್ದು ಅಂತ ನನ್ನ ಅನಿಸಿಕೆ. ನಾನು ಯಾವತ್ತೂ ಅವರ ಸಹಕಾರವನ್ನು ಹೊಗಳುವುದಿಲ್ಲ. ಅವರೇ ಹೇಳಿದರು, ಹೊಗಳಿಕೆ ಮೇಲೆ ನಮ್ಮ ಜೀವನ ಪೂರ್ತಿ ಕಳಿತೀವಿ ಹೀಗೆ ಅಂತ. ಆದರೆ ಇನ್ನೊಬ್ಬ ಅವರ ತಮ್ಮ ಇತ್ತಿಕಾಗ ಅವರ ಸಹಕಾರ ಈ ಸಂಸ್ಥೆಗೆ ಅನ್ಯೋನ್ಯವಾಗಿ, ಈ ಸಂಸ್ಥೆ ಯಾವತ್ತು ಉದ್ಭವವಾಗಿದೆ ಆವತ್ತಿನಿಂದ ಇವತ್ತಿನ ಈ ಕ್ಷಣದವರೆಗೂ ಇದೆ. ಹಂಗಲ್ಲ, ಅದು ಏನಾಗಬೇಕು, ಎಂದಿರಬೇಕು, ಏನು ಮಾಡಬೇಕು ಅದೆಲ್ಲದರಲ್ಲೂ ಅವರ ಹತ್ರ ಉತ್ತರವೂ ಇದೆ. ಅವರು ಪ್ರಶ್ನೆ ಹಾಕಿದರೆ ಅದಕ್ಕೆ ಉತ್ತರವೂ ಅವರ ಹತ್ರಲೇ ಇದೆ. ಅವರನ್ನು ಯಾವತ್ತೂ ಕೂಡ ನಾವು ಸ್ಮರಿಸಬೇಕು, ಅವ್ರನ್ನ ನೆನಪು ಮಾಡಬೇಕು. ಮತ್ತು ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ. ನಮ್ಮ ಇವತ್ತಿನ ಈ ಸಮಾರಂಭಕ್ಕೆ ಅನೇಕ ಜನ ನನ್ನ ಸ್ನೇಹಿತರು ಬಂದಿದ್ದಾರೆ. ಮರ್ಚೆಂಟ್ರವರು ಬಂದಿದ್ದಾರೆ ಬಾಂಬೆಯಿಂದ, ಅಸಂ ಮರ್ಚೆಂಟ್ ಅವರು, ಅವರಿಗೆ ಧನ್ಯವಾದ ಹೇಳ್ತೇನೆ. ನನ್ನ ಆತ್ಮೀಯರಾದ ದೇವಣ್ಣ ಶೆಟ್ಟಿ ಅವರು ಬಂದಿದ್ದಾರೆ, ಅವ್ರನ್ನೂ ಕೂಡ ನೆನಪು ಮಾಡಿಕೊಂಡು. ನನ್ನ ಅಬ್ದುಲ್ ರೆಹಮಾನ್ ಅವರು ಗಲ್ಫಿಂದ ಬಂದಿದ್ದಾರೆ. ಇನ್ನಿತರ ಅನೇಕ ಜನರಿದ್ದಾರೆ ಇಲ್ಲಿ. ಡಿಕ್ಕೋಡು ಮೊಹಮ್ಮದ್ ಇರ್ತಾರೆ, ಜಮಾಲ್ ಸಾಹೇಬರು ನಮ್ಮ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ, ಹಾಲಪ್ಪಗೌಡರು, ಇನ್ನೂ ಅನೇಕರು ಈ ಸಮಾರಂಭದಲ್ಲಿದ್ದಾರೆ. ನಾನು ಎಲ್ಲರ ಒಬ್ಬೊಬ್ಬರ ಮಾತು ಹೆಸರು ಹೇಳಿದರೆ ಅದು ಸರಿ ಬರುವುದಿಲ್ಲ. ಮೂಡಿಗೆರೆ ಚಿಕ್ಕಮಗಳೂರಿಂದ ಬಂದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಕಣಜೂರಿಂದ ಬಂದಂಥ ನಮ್ಮ ನವೀನ್ ದಿಜ್ಜಗೌಡರ ಮಗನಿಗೂ ಅತ್ಯಂತ ಗೌರವಪೂರ್ವಕವಾಗಿ ನಮನವನ್ನು ಸಲ್ಲಿಸ್ತಾ, ಈ ವೇದಿಕೆಯಲ್ಲಿ ಇವತ್ತು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಬಂದಂಥ ಎಲ್ಲ ನನ್ನ ಸ್ನೇಹಿತರಿಗೂ, ಮೇಡಮ್ ಅವರಿಗೂ, ನಮ್ಮ ಸಂಸ್ಥೆಯ ಡೀನು ಮತ್ತಿತರ ಎಲ್ಲ ಅಧಿಕಾರಿ ವರ್ಗದವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ, ಮೀಡಿಯಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸಹೋದರರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ, ಈ ಒಂದು ಸಮಾರಂಭದ ಈ ಸಭೆಯನ್ನು ಮುಕ್ತಾಯಗೊಳಿಸಿ, ತಾವೆಲ್ಲರೂ ಇಲ್ಲಿ ಭೋಜನದ ವ್ಯವಸ್ಥೆ ಮಾಡಿದ್ದೇವೆ, ಎಲ್ಲರೂ ಊಟ ಮುಗಿಸಿ ಹೋಗಬೇಕು ಅಂತ ಕೇಳಿಕೊಂಡು
ಅಷ್ಟೇ ಬಂಧುಗಳೇ, ನುಡಿದರೆ ಮುತ್ತಿನ ಹಾರದಂತಿರಬೇಕು.